ನಮಸ್ಕಾರ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಜಗತ್ತಿನ ಒಬ್ಬ ಶಕ್ತಿಶಾಲಿ ನಾಯಕ ಆಡುವ ಒಂದೇ ಒಂದು ಮಾತು ಇಡೀ ಜಗತ್ತನ್ನೇ ಅಕ್ಷರಶಃ ಅಲ್ಲಾಡಿಸ್ಬಿಡುತ್ತೆ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಅಂಥದ್ದೇ ಒಂದು ಘಟನೆಯ ಬಗ್ಗೆ ಮಾತಾಡೋಣ. ಹೇಗೆ ಕೆಲವೊಂದು ಪ್ರಚೋದನಾಕಾರಿ ಹೇಳಿಕೆಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಗೊಂದಲಕ್ಕೆ, ಅಸ್ಥಿರತೆಗೆ ಕಾರಣವಾದವು ಅನ್ನೋದನ್ನ ನೋಡೋಣ. ಇದೇನಪ್ಪ, ಯಾವುದೋ ಸಿನಿಮಾದ ಡೈಲಾಗ್ ಅನ್ಕೋಬೇಡಿ, ಇದು ಬ್ರಿಟಿಷ್ ಸಂಸತ್ನಲ್ಲಿ ಕೇಳಿಬಂದ ಮಾತು. ಯೋಚನೆ ಮಾಡಿ, ಅಮೆರಿಕಾದ ಒಬ್ಬ ಮಾಜಿ ಅಧ್ಯಕ್ಷರ ಬಗ್ಗೆ ಅವರದ್ದೇ ಒಂದು ಮಿತ್ರ ರಾಷ್ಟ್ರ ಈ ರೀತಿ ಮಾತಾಡುತ್ತೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿರಬೇಕು ಅಲ್ವಾ? ಸರಿ, ಹಾಗಿದ್ರೆ ಈ ಆರೋಪಕ್ಕೆ ಅಸಲಿ ಕಾರಣವೇನು? ಯಾಕೆ ಇಂಥದ್ದೊಂದು ದೊಡ್ಡ ಹಣೆಪಟ್ಟಿ ಬಂತು? ನಮ್ಮ ಇವತ್ತಿನ ಚರ್ಚೆಯ ಮೊದಲ ಭಾಗದಲ್ಲಿ ಈ ಪ್ರಶ್ನೆನ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ. ಟ್ರಂಪ್ರವರ ಕೆಲವು ನಡೆಗಳು ಎಷ್ಟೊಂದು ವಿಚಿತ್ರವಾಗಿದ್ದು ಅಂದ್ರೆ ವಿಮರ್ಶಕರು ಅವರನ್ನ 14ನೇ ಶತಮಾನದ ರಾಜರಿಗೆ ಹೋಲಿಸ್ತಾರೆ. ಅಂದ್ರೆ ಯಾವ ರಾಜರಿಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅನ್ನೋ ದಾಹ ಇತ್ತೋ ಅಂಥವರಿಗೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಒಬ್ಬ ವಿಶ್ವ ನಾಯಕನಿಗೆ ಇಂಥ ಹೋಲಿಕೆ ಮಾಡೋದು ನಿಜಕ್ಕೂ ಅಸಾಮಾನ್ಯವಾದದ್ದು. ಹಾಗಾದ್ರೆ ಅಮೆರಿಕದ ಆಪ್ತ ಸ್ನೇಹಿತರನ್ನೇ ಬೆಚ್ಚಿಬೀಳಿಸಿದ ಆ ನಿರ್ದಿಷ್ಟ ಬೇಡಿಕೆಗಳು, ಆ ಮಾತುಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ನೋಡಿ, ಎಲ್ಲ ಶುರುವಾಗಿದ್ದೇ ಇಲ್ಲಿಂದ. ಟ್ರಂಪ್ ಅವರು ಸುಮ್ಮನೆ ಗ್ರೀನ್ಲ್ಯಾಂಡ್ ಮೇಲೆ ಆಸೆ ಪಟ್ಟಿದ್ದಲ್ಲ, 2026 ಹೊತ್ತಿಗೆ ಅದು ಅಮೆರಿಕದ ಭಾಗ ಆಗಿರುತ್ತೆ ಅಂತ ತೋರಿಸೋ ಒಂದು ನಕ್ಷೆಯನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಬ್ಬಿಸಿದ ಸಂಚಲನ ಅಷ್ಟಿಷ್ಟಲ್ಲ. ಕತೆ ಇಷ್ಟಕ್ಕೆ ನಿಲ್ಲಲಿಲ್ಲ. ಮುಂದಿನ ಹಂತದಲ್ಲಿ ಕೆನಡಾ ಮತ್ತು ಅಮೆರಿಕ ಒಂದೇ ದೇಶವಾದ್ರೆ ಹೇಗಿರುತ್ತೆ ಅನ್ನೋ ಒಂದು AI ಇಮೇಜ್ ಬಿಡುಗಡೆಯಾಯಿತು. ಅಮೆರಿಕದ ಇನ್ನೊಂದು ಆಪ್ತ ರಾಷ್ಟ್ರ ಕೆನಡಾಕ್ಕೆ ಇದು ದೊಡ್ಡ ಆಘಾತವನ್ನೇ ಕೊಡ್ತು. ಮೂರನೇದಾಗಿ, ಡಿಯಾಗೋ ಗಾರ್ಸಿಯಾ ಅನ್ನೋ ದ್ವೀಪ. ಅಲ್ಲಿ ಅಮೆರಿಕಾದ ದೊಡ್ಡ ಮಿಲಿಟರಿ ಬೇಸ್ ಇದೆ. ಆ ದ್ವೀಪವನ್ನು ಬ್ರಿಟನ್ ಹಿಂದಿರುಗಿಸಿದ್ದನ್ನ ಟ್ರಂಪ್ ಅದೊಂದು ಮುಠಾಳತನದ ಕೆಲಸ ಅಂತ ಕಟ್ವಾಟಿ ಟೆಕ್ಕಿಸಿದ್ರು. ಈ ಎಲ್ಲ ಬೇಡಿಕೆಗಳು, ಈ ಎಲ್ಲ ಮಾತುಗಳು ಜಗತ್ತಿನಾದ್ಯಂತ ರಾಜತಾಂತ್ರಿಕ ವಿರೋಧದ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿಬಿಡ್ತು. ಇದರಿಂದ ಜಾಗತಿಕ ರಾಜಕೀಯ ರಂಗದಲ್ಲಿ ದೊಡ್ಡ ಅಲ್ಲೋಲಕಲ್ಲೋಲವೇ ಉಂಟಾಯಿತು. ಪ್ರಮುಖ ಅಂತಾರಾಷ್ಟ್ರೀಯ ನಾಯಕರಿಂದ ಒಂದೇ ಸಮನೆ ವಿರೋಧ ವ್ಯಕ್ತವಾಯಿತು. ಫ್ರಾನ್ಸ್, ಡೆನ್ಮಾರ್ಕ್ನಂತಹ ದೇಶಗಳಂತೂ ನಾವು ಯುದ್ಧಕ್ಕೂ ಹೆದರಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದ್ವು. ಯುರೋಪಿಯನ್ ಯೂನಿಯನ್ ಇದು ದೊಡ್ಡ ತಪ್ಪು ಅಂತ ಎಚ್ಚರಿಸಿದ್ರೆ, ರಷ್ಯಾ ಮಾತ್ರ ಅಯ್ಯೋ ನಮಗೇನು ಗ್ರೀನ್ಲ್ಯಾಂಡ್ ಮೇಲೆ ಆಸಕ್ತಿ ಇಲ್ಲ ಬಿಡಿ ಅಂತ ವ್ಯಂಗ್ಯವಾಡೋ ಮೂಲಕ ಈ ಪರಿಸ್ಥಿತಿನ ಗೇಲಿ ಮಾಡಿತು. ಈ ರಾಜತಾಂತ್ರಿಕ ಸಂಘರ್ಷಕ್ಕೆ ಒಂದು ವೈಯಕ್ತಿಕ ಟಚ್ ಕೂಡ ಸಿಕ್ತು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಟ್ರಂಪ್ಗೆ ಖಾಸಗಿಯಾಗಿ ಕಳಿಸಿದ್ದ ಈ ಮೆಸೇಜ್ ಇದೆಯಲ್ಲ, ಇದನ್ನ ಸ್ವತಃ ಟ್ರಂಪ್ ಅವರೇ ಸಾರ್ವಜನಿಕವಾಗಿ ಹಂಚಿಕೊಂಡ್ರು. ಇದು ರಾಜತಾಂತ್ರಿಕ ಶಿಷ್ಟಾಚಾರಗಳಿಗೆ ಕೊಟ್ಟ ದೊಡ್ಡ ಹೊಡೆತವಾಗಿತ್ತು. ವಿಮರ್ಶಕರು ಈ ನಡವಳಿಕೆಯನ್ನ ರಾಜತಾಂತ್ರಿಕತೆ ಅಂತ ಕರೆಯಲೇ ಇಲ್ಲ. ಬದಲಿಗೆ ಇದನ್ನ ಹೈಸ್ಕೂಲ್ ಬುಲ್ಲಿಗೆ ಹೋಲಿಸಿದ್ರು. ಅಂದ್ರೆ ಶಾಲೆಯಲ್ಲಿ ಎಲ್ಲರಿಗೂ ಕಾಟ ಕೊಡುವ ಹುಡುಗರ ನಡವಳಿಕೆ ಇರುತ್ತಲ್ಲ, ಆ ಥರ ಇದೆ ಅಂತ ಹೇಳಿದ್ರು. ಒಬ್ಬ ಜಾಗತಿಕ ನಾಯಕನ ಬಗ್ಗೆ ಇಂಥ ಮಾತುಗಳು ಬರೋದು ನಿಜಕ್ಕೂ ಅಪರೂಪ. ಸರಿ, ಈ ರಾಜಕೀಯ ಗಲಾಟೆಯೆಲ್ಲ ಒಂದ್ಕಡೆ ಇರಲಿ. ಈ ಎಲ್ಲ ಘಟನೆಗಳು ನಿಮ್ಮೆಲ್ಲರ ಆರ್ಥಿಕತೆ ಮೇಲೆ, ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರ್ತು ಅನ್ನೋದನ್ನ ನೋಡೋಣ ಬನ್ನಿ. ಇದು ಎಲ್ಲರಿಗೂ ಮುಖ್ಯವಾದ ಪ್ರಶ್ನೆ ಅಲ್ವಾ? ಹೆಂಗೋ ನಡಕೋ ಒಂದು ರಾಜಕೀಯ ಘಟನೆಗೂ ನಮ್ಮ ವೈಯಕ್ತಿಕ ಹಣಕಾಸಿಗೂ ಏನು ಸಂಬಂಧ? ನೋಡೋಣ. ಇದರ ನೇರ ಪರಿಣಾಮ ಇಲ್ಲೇ ಇದೆ ನೋಡಿ. ಜಗತ್ತಿನಲ್ಲಿ ಏನೋ ಅನಾಹುತ ಆಗ್ಬೋದು ಅನ್ನೋ ಭಯ ಶುರುವಾದ ತಕ್ಷಣ ಹೂಡಿಕೆದಾರರು ಭಾರತದಂತಹ ಮಾರುಕಟ್ಟೆಗಳಿಂದ ಹಣವನ್ನು ವಾಪಸ್ ತೆಗೆಯೋಕೆ ಶುರು ಮಾಡಿದ್ರು. ಅದರ ಪರಿಣಾಮ ನಮ್ಮ ಸೆನ್ಸೆಕ್ಸ್ ಒಂದೇ ದಿನದಲ್ಲಿ ಬರೋಬ್ಬರಿ 1065 ಪಾಯಿಂಟ್ಸ್ ಕುಸಿತು. ಅಬ್ಬಾ! ಇದು ಬರೀ ಸೆನ್ಸೆಕ್ಸ್ಗೆ ಸೀಮಿತವಾಗಿರಲಿಲ್ಲ. ನಿಫ್ಟಿ ಕೂಡ 353 ಪಾಯಿಂಟ್ಗಳಷ್ಟು ಕುಸಿತು. ಅಂದ್ರೆ ಮಾರುಕಟ್ಟೆಯಲ್ಲಿ ಉಂಟಾದ ಆತಂಕ ಎಷ್ಟು ವ್ಯಾಪಕವಾಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಈ ಸ್ಲೈಡ್ನಲ್ಲಿ ನಾವು ಒಂದು ಮುಖ್ಯವಾದ ಆರ್ಥಿಕ ವಿದ್ಯಮಾನವನ್ನು ನೋಡ್ಬೋದು. ಅದನ್ನ ಫ್ಲೈಟ್ ಟು ಸೇಫ್ಟಿ ಅಂತ ಕರೀತಾರೆ. ಅಂದ್ರೆ ಈ ರೀತಿ ರಾಜಕೀಯ ಗೊಂದಲವಾದಾಗ ಜನರಿಗೆ ಷೇರ್ ಮಾರುಕಟ್ಟೆ ಮೇಲೆ ನಂಬಿಕೆ ಹೋಗುತ್ತೆ. ಆಗ ತಮ್ಮ ಹಣವನ್ನು ರಕ್ಷಿಸಿಕೊಳ್ಳಲು ಷೇರುಗಳನ್ನು ಮಾರಿ ಚಿನ್ನ, ಬೆಳ್ಳಿಯಂತಹ ಸುರಕ್ಷಿತ ಆಸ್ತಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಇದೇ ಕಾರಣಕ್ಕೆ ಷೇರುಗಳು ಬಿದ್ದಾಗ ಚಿನ್ನ, ಬೆಳ್ಳಿಯ ಬೆಲೆಗಳು ಗಗನಕ್ಕೇರಿದ್ವು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಈ ಎಲ್ಲ ಘಟನೆಗಳು ನಮ್ಮ ಮುಂದೆ ಯಾವ ಪ್ರಶ್ನೆಗಳನ್ನ, ಯಾವ ಅನಿಶ್ಚಿತತೆಯನ್ನ ಬಿಟ್ಟೋಗಿವೆ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಣ. ಆ ಸಮಯದಲ್ಲಿ ಕೇಳಿಬಂದ ಈ ಒಂದು ಮಾತು ಇಡೀ ಜಗತ್ತಿನ ಆತಂಕವನ್ನು ಹಿಡಿದಿಡುತ್ತೆ. ಇಂತಹ ಅನಿರೀಕ್ಷಿತತೆಯಿಂದ ತುಂಬಿರೋ ಭವಿಷ್ಯವನ್ನ ಹೇಗೆ ಎದುರಿಸೋದು ಅನ್ನೋ ದೊಡ್ಡ ಸವಾಲನ್ನು ಈ ಮಾತು ತೋರಿಸುತ್ತೆ. ಮತ್ತು ಕೊನೆಯದಾಗಿ ಈ ಇಡೀ ಚರ್ಚೆಯ ಸಾರಾಂಶವಾಡಿ ಈ ಒಂದು ಪ್ರಶ್ನೆ: ಒಬ್ಬ ನಾಯಕನ ಬಾಯಿಂದ ಬರುವ ಮಾತುಗಳಿಗೆ ಇವತ್ತಿನ ಈ ಕನೆಕ್ಟೆಡ್ ಜಗತ್ತಿನಲ್ಲಿ ಇಡೀ ವಿಶ್ವವನ್ನೇ ಅಲುಗಾಡಿಸುವ ಶಕ್ತಿ ಇದೆಯಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಯೋಚನೆ ಮಾಡಿ.